ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಮಿಂಚಿನ ಸಂಚಲನವಾಗುವಂತಹ ಬೆಳವಣಿಗೆಯೊಂದು ನಡೆದು ಬಿಟ್ಟಿದೆ. ನಿರೀಕ್ಷೆಯಂತೆ ಆಮ್ ಆದ್ಮಿ ಪಾರ್ಟಿಯ ಉಚ್ಚಾಟಿತ ರಾಜ್ಯಸಭೆಯ ಉಪನಾಯಕ ರಾಘವ್ ಚಡ್ಡಾ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಂಡು ಬಿಟ್ಟಿದ್ದಾರೆ. ರಾಘವ್ ಚಡ್ಡಾರವರ ಈ ಒಂದು ಪ್ರತಿಕ್ರಿಯೆಗೆ ಇಡೀ ರಾಷ್ಟ್ರಾದ್ಯಂತ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾರು ನಿರೀಕ್ಷೆ ಮಾಡಿರಲಿಲ್ಲ. ರಾಘವ್ ಚಡ್ಡಾ ಅವರಲ್ಲಿ ಒಬ್ಬ ಯಂಗ್ ಎನರ್ಜೆಟಿಕ್ ಎವರ್ಗ್ರೀನ್ ಹೀರೋನನ್ನ ಈ ದೇಶದ ಜನ ಕಾಣ್ತಾ ಇದ್ರು. ಒಂದು ರೀತಿಯ ರೆಬಲ್ ಸ್ಟಾರ್ ಅನ್ನ ಅವರಲ್ಲಿ ಕಾಣ್ತಾ ಇದ್ರು. ಆದರೆ ಇವತ್ತು ಅವರು ಬಿಜೆಪಿಯನ್ನ ಸೇರ್ಪಡೆಗೊಂಡಿರತಕ್ಕಂಥದ್ದು ಇಡೀ ಪ್ರಹಸನ ಇದೆಯಲ್ಲ, ಏನು ಆಪ್ ರಾಘವ್ ಚಡ್ಡಾ ಅವರನ್ನ ಉಚ್ಚಾಟನೆ ಮಾಡೋದು ಮತ್ತು ಅವರ ಮೇಲೆ ಆರೋಪಗಳನ್ನು ಹೊರಿಸೋದು ಮತ್ತು ಅವರ ಮೇಲೆ ಕ್ರಮಗಳನ್ನು ಜರುಗಿಸುವಂಥದ್ದು ಮತ್ತು ಇವತ್ತು ಅವರು ಸೇರಿರತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಒಂದು ರಾಜಕೀಯ ಬಣ್ಣ ಬಂದುಬಿಟ್ಟಿದೆ. ಮತ್ತೊಮ್ಮೆ ದೇಶದ ಮತದಾರ, ದೇಶದ ಭವಿಷ್ಯವನ್ನು ನೋಡುವಂಥ ನಾಗರಿಕ ಮೂರ್ಖನಾಗಿದ್ದಾನೆ, ಮತ್ತೊಮ್ಮೆ ಬೆಚ್ಚಿ ಬಿದ್ದಿದ್ದಾನೆ, ಅಚ್ಚರಿಗೊಂಡಿದ್ದಾನೆ. ಯಾಕೆ ಹೀಗಾಗಿದೆ, ಏನಿದರ ಹಿಂದೆ ಇರತಕ್ಕಂಥ ರಾಜಕಾರಣ, ಎಲ್ಲವನ್ನ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಘವ್ ಚಡ್ಡಾ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಭಾರತದ ಯುವ ಜನರು ಎದ್ದು ನಿಂತ್ಕೊಳ್ತಾ ಇದ್ರು. ಹೇಗೆ ಕನ್ನಯ್ಯ ಕುಮಾರ್ ಅವರ ಭಾಷಣಗಳನ್ನು ಕೇಳಿದಾಗ ಕಳೆದ ಒಂದು ದಶಕದ ಹಿಂದಿನಿಂದಲೂ ಕೂಡ ಒಂದು ಯುವ ಜನತೆ ಇನ್ಸ್ಪೈರ್ ಆಗ್ತಾ ಇದ್ರು, ಅದೇ ರೀತಿ ಈಗಿರ್ತಕ್ಕಂಥ ಸಂಸತ್ತಿನಲ್ಲಿ, ಅದರಲ್ಲೂ ಸಂಸದರಲ್ಲಿ ತುಂಬ ಪ್ರಖರವಾಗಿ ಮತ್ತು ಜನಪರ ವಿಚಾರಗಳ ಬಗ್ಗೆ ಮಾತನಾಡುವಂಥ ರಾಘವ್ ಚಡ್ಡಾ ಯುವಕರ ಮತ್ತು ಯುವ ಜನತೆಯ ಮತ್ತು ಅನೇಕ ಕೋಟ್ಯಾಂತರ ಭಾರತೀಯ ಕಣ್ಮಣಿಯಾಗಿಬಿಟ್ಟಿದ್ರು. ಅವರು ಎತ್ತಿರ್ತಕ್ಕಂಥ ಇಶ್ಯೂಗಳೇ ಹಾಗಿತ್ತು. ಸಾರ್ವಜನಿಕರನ್ನ, ಸಾಮಾನ್ಯ ಜನರನ್ನ, ಬಡ ಜನರನ್ನ ಈ ಸಾರ್ವಜನಿಕ ಉದ್ಯಮಿಗಳು ಹೇಗೆ ಸುಲಿಗೆ ಮಾಡ್ತವೆ ಅನ್ನುವಂಥ ಒಂದೊಂದೇ ವಿಚಾರಗಳನ್ನು ಅವರು ಎತ್ಕೊಂಡು ಬರ್ತಾ ಇದ್ರು ಸಂಸತ್ತಲ್ಲಿ. ಬಹಳ ಪ್ರಮುಖವಾಗಿ ಹೇಳೋದಾದ್ರೆ, ಈಗಾಗಲೇ ಅವರು ರೈಲ್ವೆ ರಿಸರ್ವೇಷನ್ ಬಗ್ಗೆ, ಅಲ್ಲಿ ರಿಸರ್ವೇಷನ್ ಇಂದ ಕಟ್ಟಾಗುವಂಥ ಹಣದ ಬಗ್ಗೆ, ಬಡ ಜನರಿಗೆ ಹೇಗೆ ಅದು ಹೊಡೆತ ಕೊಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಂತರ ಈಗಾಗಲೇ ಮೊಬೈಲ್ ಕಂಪನಿಗಳು ತಮ್ಮ ಡಾಟಾವನ್ನು ರೀಚಾರ್ಜ್ ಮಾಡುವಂಥದ್ದು ಇದೆಯಲ್ಲ, ಆ ಸುಲಿಗೆ, ರೀಚಾರ್ಜ್ ಸುಲಿಗೆ ಅನ್ನೋದೇ ಒಂದು ದೊಡ್ಡ ಮಟ್ಟದ ಸುಲಿಗೆ. ಒಂದು ತಿಂಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಬಾಡಿಗೆಯನ್ನು ಎಲ್ಲ ರೀತಿಯನ್ನು 28 ದಿನಕ್ಕೆ ಮಾಡ್ತಾ ಇದ್ದಾರೆ. 12 ತಿಂಗಳಿಗೆ ಕೊಡಬೇಕಾಗಿರ್ತಕ್ಕಂಥ ರೀಚಾರ್ಜನ್ನು 13 ಬಾರಿ ಮಾಡಬೇಕಾಗುತ್ತೆ ಒಂದು ವರ್ಷಕ್ಕೆ. ಈ ರೀತಿ ಸುಲಿಗೆ ಮಾಡ್ತಿದ್ದಾವೆ ಅನ್ನೋಂಥ ಜನಪರ ವಿಚಾರಗಳನ್ನು ಎತ್ತಿದ್ರು. ಅದಷ್ಟೇ ಅಲ್ಲದೆ ಬ್ಯಾಂಕ್ನವರು ಹೇಗೆ ಬಡ ಜನರನ್ನು ಮಿನಿಮಮ್ ಡೆಪಾಸಿಟ್ ಮತ್ತು ಅನಗತ್ಯ ಸೇವೆಗಳ ಹೊರೆ ಅಂತಂದು ಹೇಳಿ ಕಟ್ ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ದನಿಯನ್ನು ಎತ್ತಿದ್ರು. ಅಲ್ಲದೆ ಎಜುಕೇಷನ್ ಲಾಬಿ ಬಗ್ಗೆ ಮತ್ತು ಅಕ್ರಮ ಆಸ್ಪತ್ರೆಗಳ ಬಗ್ಗೆನೂ ಕೂಡ ಅವರು ಸಂಸತ್ತಲ್ಲಿ ದನಿ ಎತ್ತಿದ್ರು. ಈ ತರಹದ ದೊಡ್ಡ ಮಟ್ಟದಲ್ಲಿ ಪ್ರಖರವಾಗಿ ದನಿ ಎತ್ತುವಂಥ ಯುವ ರಾಜಕಾರಣಿ ನಮಗೊಬ್ಬ ಸಿಕ್ಕ, ಯಾರೂ ಇರಲಿಲ್ಲ. ಯುವ ರಾಜಕಾರಣಿ ಒಬ್ಬ ಸಿಕ್ಕ, ಬಹುತೇಕ ಭಾರತದ ಭವಿಷ್ಯದ ಆಶಾಕಿರಣ ಅನ್ನುವಂಥ ಒಂದು ನಿರೀಕ್ಷೆ ರಾಘವ್ ಚಡ್ಡಾ ಮೇಲೆ ಇತ್ತು. ಅದರಲ್ಲೂ ಕೂಡ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಅವರು ವಾಚಾಮಗೋಚರವಾಗಿ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ರು. ಬಿಜೆಪಿ ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸ್ತಾ ಇದ್ರು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮತ್ತಿತರ ಸಚಿವರನ್ನು ಕೂಡ ನೇರವಾಗಿ ಖಂಡನೆಗೆ ವ್ಯಕ್ತಪಡಿಸ್ತಾ ಇದ್ರು. ಈಗ ಸದ್ಯಕ್ಕೆ ಇಡೀ ಸೀನ್ ಬದಲಾಗಿ ಬಿಟ್ಟಿದೆ. ಇದ್ದಕ್ಕಿದ್ದಂತೆ ಕಳೆದ ಕೆಲವೇ ದಿನಗಳ ಹಿಂದೆ ರಾಘವ್ ಚಡ್ಡಾ ಅವರನ್ನ ಆಮ್ ಆದ್ಮಿ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು. ಅದಕ್ಕೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅಲ್ಲ, ರಾಘವ್ ಚಡ್ಡಾ ಅಂತ ಯುವ ನಾಯಕನನ್ನ, ಅಷ್ಟೊಂದು ಚಾರ್ಮ್ ಇರ್ತಕ್ಕಂಥ ನಾಯಕನನ್ನ ಇವರು ಆಮ್ ಆದ್ಮಿ ಪಾರ್ಟಿಯವರಿಗೆ ಬುದ್ಧಿ ಇಲ್ವಾ, ಯಾಕೆ ಉಚ್ಚಾಟನೆ ಮಾಡಿದ್ರು ಅಂತ. ಅವಾಗ ಇದೇ ಆಮ್ ಆದ್ಮಿ ಪಾರ್ಟಿಯವರು ಒಂದು ಆರೋಪವನ್ನು ಹೇಳಿದ್ರು. ಇಲ್ಲಿಲ್ಲ, ರಾಘವ್ ಚಡ್ಡಾಗೆ ಬಿಜೆಪಿ ನಾಯಕರೊಂದಿಗೆ ನಂಟಿದೆ, ಅವರು ಬಿಜೆಪಿಯವರು ಹೇಗೆ ಹೇಳ್ತಾರೆ ಹಾಗೆ ಕುಣಿತಾ ಇದ್ದಾರೆ, ಹಾಗಾಗಿ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಆಶೆಗಳಿಗೆ ಅವರು ಒಗ್ಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ಯಾರೂ ಜನ ಒಪ್ಪಿರಲಿಲ್ಲ. ಆದರೆ ಇವತ್ತಿನ ಬೆಳವಣಿಗೆ ಏನಾಗಿದೆ ಗೊತ್ತಾ, ಇದೇ ರಾಘವ್ ಚಡ್ಡಾ ತನ್ನ 3 ಜನ ಇತರೆ ಸಂಸದರೊಂದಿಗೆ, ಅಂದರೆ ರಾಜ್ಯಸಭೆಯಲ್ಲಿರ್ತಕ್ಕಂಥ 7 ಜನ ಸಂಸದರಲ್ಲಿ ಒಟ್ಟು 3 ಜನ ಸಂಸದರೊಂದಿಗೆ ಬಿಜೆಪಿಯನ್ನು ಸೇರ್ಪಡೆಯಾಗಿಬಿಟ್ಟಿದ್ದಾರೆ. ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಮತ್ತು ಅಶೋಕ್ ಮಿತ್ತಲ್ ಅನ್ನುವಂಥವ್ರು ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿಬಿಟ್ಟಿದ್ದಾರೆ. ಇದಲ್ಲದೆ ಇವತ್ತು ಪತ್ರಿಕಾ
ಪತ್ರಿಕಾ ಹೇಳಿಕೆ ಆತ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಇನ್ನುಳಿದ ಅಂದರೆ ರಾಜ್ಯಸಭೆಯಲ್ಲಿ ಸುಮಾರು 10 ಜನ ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸಂಸದರಿರ್ತಕ್ಕಂಥದ್ದು, ಅದರಲ್ಲಿ 2/3 ಜನ ಬಿಜೆಪಿ ಸೇರ್ಪಡೆಗೊಳ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. 7 ಜನ ಸಹಿ ಮಾಡಿಕೊಟ್ಟಿರ್ತಕ್ಕಂಥ ಪತ್ರ ನನ್ನ ಬಳಿ ಇದೆ, ನಾನು ಅದನ್ನು ಇಟ್ಕೊಂಡಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದರು. ಈಗಾಗಲೇ ರಾಘವ್ ಚಡ್ಡಾ, ಸಂದೀಪ್ ಮಿತ್ತಲ್, ಅಶೋಕ್ ಮಿತ್ತಲ್ ಅಲ್ಲದೆ ಹರ್ಭಜನ್ ಸಿಂಗ್ ಮತ್ತು ರಾಜೇಂದರ್ ಗುಪ್ತಾ, ವಿಕ್ರಮ್ ಸಾಹ್ನಿ ಮತ್ತು ಸ್ವಾತಿ ಮಲಿವಾಲ್ ಅನ್ನುವಂಥವ್ರು ಬಿಜೆಪಿ ಸೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈ ಮೂಲಕ ಬಿಜೆಪಿ ಸೇರ್ತಾ ಇದ್ದಾರೆ ಅಂತಂದರೆ ಈ ಆಮ್ ಆದ್ಮಿ ಪಾರ್ಟಿಯನ್ನು ಒಡೆದು ಇದ್ರ ಹಿಂದೆ ಇರ್ತಕ್ಕಂಥ ಬಿಜೆಪಿಯ ರಾಜಕಾರಣವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೇಗೆ ಜನಪರವಾಗಿರ್ತಕ್ಕಂಥ ಮತ್ತು ಜನ ಮಾನಸದಲ್ಲಿ ನೆಲೆಯಾಗುವಂಥ ರಾಜಕೀಯ ಪಕ್ಷಗಳನ್ನು, ವ್ಯಕ್ತಿಗಳನ್ನು, ನಾಯಕರನ್ನು ಹೇಗೆ ಅದು ಹೊಡೆದಾಕುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕೇಸ್ಗಳನ್ನು ಹಾಕೋದು, ಇ ಡಿ ಚಾರ್ಜ್ ಮಾಡೋದು, IT ಚಾರ್ಜ್ ಮಾಡಿಸೋವಂಥದ್ದು, CBI ಬಿಡೋವಂಥದ್ದು, ಇಲ್ಲಾಂದರೆ ಆಮಿಷ ಒಡ್ಡುವಂಥದ್ದು. ನೋಡಿ, ಈಗಲೂ ಕೂಡ ರಾಘವ್ ಚಡ್ಡಾ ಈಗ ಬಿಜೆಪಿ ಸೇರಿದ ತಕ್ಷಣ ಬಿಜೆಪಿ ಸರ್ಕಾರದಲ್ಲಿ ಆತ ಸಚಿವನಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾಗಿ ಈ ಒಂದು ಬೆಳವಣಿಗೆ ಇದೆಯಲ್ಲ, ಹೇಗೆ ಬಿಜೆಪಿ ಪಕ್ಷ ಇಡೀ ದೇಶವನ್ನು ಒಡೆದು ಚೂರು ಮಾಡ್ತಾ ಇದೆ ಅನ್ನುವಂಥದ್ದನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡಬೇಕು ಅಲ್ವಾ. ತುಕಡೆ ಕರೆಂಗೆ ಅನ್ನುವಂಥ ಮಾತನ್ನು ಬಿಜೆಪಿಯವರು ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಆದರೆ ಸ್ವತಃ ಬಿಜೆಪಿ ಭಾರತದ ರಾಜಕಾರಣದ ವ್ಯವಸ್ಥೆಯನ್ನು ತುಕಡೆ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ನಾನು ಹಲವಾರು ಮಾತುಗಳನ್ನು ಹೇಳ್ಬೋದು ಅಲ್ವಾ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಕಾಶ್ಮೀರದಲ್ಲೂ ಅವರು ಮೆಹಬೂಬಾ ಮುಫ್ತಿಯೊಂದಿಗೆ ಸೇರಿಕೊಂಡು ಅಧಿಕಾರವನ್ನು ನಡೆಸಿದ್ರು. ಅಲ್ಲೂ ಕೂಡ ಅದು ಯಾವುದೇ ರಾಜಕೀಯ ಬದ್ಧತೆಯನ್ನು ಬಿಟ್ಟು ಅವರು ರಾಜಕಾರಣವನ್ನು ಮಾಡಿದರು. ಅದಾದ ನಂತರ ಪಂಜಾಬ್ನಲ್ಲೂ ಕೂಡ, ದೆಹಲಿಯಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಅವರನ್ನು ಜೈಲಿಗೆ ಕಳಿಸಿ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಸೋತು ಸುಣ್ಣಾಗುವಂತೆ ಮಾಡಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಹೇಗೆ ಹೊಡಿತಾ ಬರ್ತಾ ಇದ್ದಾರೆ. ಬಿಹಾರದಲ್ಲಿ ಅಲ್ಲಿರ್ತಕ್ಕಂಥ JDU ಮತ್ತಿತರ ಪಕ್ಷಗಳನ್ನು ಒಡೆದು, ಅದರಲ್ಲೂ ನಮ್ಮ ಬಿಹಾರಿ ಬಾಬು ಯಾರು ಹೇಳಿ, ನಿತೀಶ್ ಕುಮಾರ್ ಅವರನ್ನೇ ನಾಮಕಾವಸ್ಥೆ ಮುಖ್ಯಮಂತ್ರಿ ಮಾಡಿ ಈಗ ಅಲ್ಲಿ ಬಿಜೆಪಿ ಸರ್ಕಾರವನ್ನು ತಂದಿದ್ದಾರೆ. JDUನ ಒಡೆದು ಹಾಕಿದ್ದಾರೆ. UPನಲ್ಲಿ SP ಮತ್ತು BSPಯನ್ನು ಒಡೆದು ಹಾಕಿದ್ದಾರೆ ಅಲ್ವಾ. ಎಲ್ಲ ಈ ಥರದ ನೀವು 7 ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಅಲ್ಲಿನ ಸ್ಥಳೀಯ ರಾಜಕಾರಣವನ್ನು, ಸ್ಥಳೀಯ ರಾಜಕೀಯ ಪಕ್ಷಗಳನ್ನು ಒಡೆದು ಬಿಜೆಪಿ ಸ್ಥಾಪನೆ ಆಗೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಈತ ಕಡೆ ಬಂದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರ ಮೇಲೆ ಬೇಕಾದಷ್ಟು ಆರೋಪಗಳನ್ನು ಮತ್ತು ಅದರ ಜೊತೆಗೆ ರಾಜಕಾರಣದ ತಂತ್ರಗಳನ್ನು ಅವರು ಹೆಣಿತಾ ಇರತಕ್ಕಂಥದ್ದನ್ನು ED, ನಾನು ಹೇಳಿದಾಗೆ CBI, IT ಬಳಸ್ಕೊಂಡು. ಹಾಗಾಗಿ ಈಗ ಈ ಕಡೆ ಬಂದುಬಿಟ್ರೆ ನೀವು ನೋಡಿ, ಆಂಧ್ರದಲ್ಲೂ ಕೂಡ ಒಡೆದೋಗ್ಬಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಅವರನ್ನು ತಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡು, ತಮ್ಮ ಸಪೋರ್ಟಿವ್ ಆಗಿ ಸೇರಿಸಿಕೊಂಡು, ಅಲ್ಲೂ ಕೂಡ ಅನಧಿಕೃತ ಬಿಜೆಪಿ ಸರ್ಕಾರ ಇದೆ ಅಲ್ವಾ. ಈಗ ಕೇರಳ ಮತ್ತು ತಮಿಳುನಾಡಿನಲ್ಲಿಲ್ಲ, ತಮಿಳುನಾಡಿನಲ್ಲೂ ಕೂಡ AADMK ಜೊತೆಗೆ ಅವರು ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಅಲ್ಲಿ ಸರ್ಕಾರವನ್ನು ಮಾಡುವಂಥದ್ದು, ಈ ಥರದ ಪ್ರಕರಣಗಳು ಕೂಡ ನಡೀತಾ ಇದೆ. ಅದರ ಮೂಲ ಸ್ವರೂಪ ಮಹಾರಾಷ್ಟ್ರಕ್ಕೆ ದೊಡ್ಡ ಮಟ್ಟದಲ್ಲಿ ತಟ್ಟಿರ್ತಕ್ಕಂಥದ್ದು. ನೋಡಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂದರೆ ಮಹಾರಾಷ್ಟ್ರ ಇತ್ತು. ಆದರೆ ಇವತ್ತು ಶಿವಸೇನೆ ಒಡೆದು ಹೋಳಾಗ್ಬಿಟ್ಟಿದೆ. ಉದ್ಧವ್ ಠಾಕ್ರೆಯ ಶಿವಸೇನೆ ಮತ್ತು ಏಕನಾಥ್ ಶಿಂದೆಯ ಶಿವಸೇನೆಯಾಗಿ ಒಡೆದು ಹೋಗಿ ಏಕನಾಥ್ ಶಿಂದೆ ಸೇರಿಕೊಂಡು ಬಿಜೆಪಿ ಜೊತೆಗೆ ಸರ್ಕಾರ ಮಾಡೋ ಅಷ್ಟರ ಮಟ್ಟಿಗೆ ಆ ಪಕ್ಷವನ್ನು ಒಡೆದಾಳ್ಬಿಟ್ರು. ಅಲ್ಲಿರ್ತಕ್ಕಂಥ NCP ಏನಾಯಿತು, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಅದು ಒಡೆದೋಯ್ತು. ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಅವರ ನಡುವೆ ಒಡೆದು ಹೋಯಿತು. ಈತ ಕಡೆ ಕಾಂಗ್ರೆಸ್, ಕರ್ನಾಟಕದ ಕಾಂಗ್ರೆಸ್ ಮೇಲೂ ಕೂಡ ಕಣ್ಣು ಬಿದ್ದಿದೆ. ಇಲ್ಲಿರ್ತಕ್ಕಂಥ ಬೇರೆ ಪಕ್ಷದವರೊಂದಿಗೂ ಕೂಡ ಅವರು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ. ಕಾಂಗ್ರೆಸ್ ನಾಯಕರೊಂದಿಗೆ ಹಲವು ನಾಯಕರ ಜೊತೆ ಹೊಂದಾಣಿಕೆ ನಡೀತಾ ಇದೆ ಅನ್ನುವಂಥದ್ದು ನಾವು ಕೇಳ್ತಿದ್ದೀವಿ ಅಲ್ವಾ. ಅದಲ್ಲದೆ ಇಲ್ಲಿನ ಪ್ರಾದೇಶಿಕ ಪಕ್ಷ JDS ಅನ್ನು ಕೂಡ ತಮ್ಮ ಅಪೋಷಣದಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ. JDSನ ಕುಮಾರಸ್ವಾಮಿ ಅವರನ್ನ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಮಾಡಿಬಿಟ್ಟು ಈಗ ದೇವೇಗೌಡರು ಕೂಡ ತಮ್ಮ ಕಡೆಗೆ ಹೇಳ್ಕೊಂಡು ಒಟ್ಟಾರೆ ಪ್ರಾದೇಶಿಕ ರಾಜಕಾರಣವನ್ನು, ಪ್ರಜಾಪ್ರಭುತ್ವವನ್ನು, ಪ್ರಾದೇಶಿಕ ಪಕ್ಷಗಳನ್ನು ಬಟ್ಟ ಹಾಕುವಂಥ ಎಲ್ಲ ರೀತಿಯ ಪ್ರಜಾಪ್ರಭುತ್ವ ವಿರೋಧಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ಇಲ್ಲೂ ಕೂಡ 2008ರಿಂದನೂ ಕೂಡ ಬಿಜೆಪಿ ಏನು ಮಾಡ್ತು, ಆಪರೇಷನ್ ಕಮಲದಂಥ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳಿಗೆ ಕೈ ಹಾಕ್ತು ಅಲ್ವಾ. ಹಾಗಾಗಿ ಇವತ್ತು ರಾಘವ್ ಚಡ್ಡಾ ಇದ್ದಾರಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು. ಅಣ್ಣಾ ಹಜಾರೆಯವರನ್ನ ಹೇಗೆ ಅವರು ಸುಮ್ಮನೆ ಮಾಡಿಬಿಟ್ರು ಹೇಳಿ. ಈ ಆ್ಯಕ್ಚುಲಿ BJP ಅಧಿಕಾರಕ್ಕೆ ಬಂದಿದ್ದೆ 2014ರಲ್ಲಿ. ಕಾಂಗ್ರೆಸ್ ಸರ್ಕಾರದ, UPA ಸರ್ಕಾರದ ಭ್ರಷ್ಟಾಚಾರಗಳ ವಿರುದ್ಧ ಅಣ್ಣಾ ಹಜಾರೆಯವರ ಉಪವಾಸ ಸತ್ಯಾಗ್ರಹಗಳು, ಹೋರಾಟಗಳನ್ನು ಇದೇ ಆಮ್ ಆದ್ಮಿ ಪಾರ್ಟಿಯ ಉಪವಾಸ ಸತ್ಯಾಗ್ರಹಗಳು, ಹೋರಾಟಗಳ ಮೂಲಕ ಅಲ್ವಾ ಅಣ್ಣಾ ಹಜಾರೆಯವರನ್ನು ತಮ್ಮ ಬಳಿಗೆ ತೆಗೆದುಕೊಂಡ್ಬಿಟ್ಟು ಅವರ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ಇವತ್ತು ಅಣ್ಣಾ ಹಜಾರೆ ಇದ್ದಾರೆ, ಬದುಕಿದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಷ್ಟು ಮಟ್ಟಿಗಿನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಣ್ಣಾ ಹಜಾರೆ ಬಹಳ ದೊಡ್ಡದಾಗಿ ಹೋರಾಟ ಮಾಡಿದ ಜನಲೋಕ್ಪಾಲ್ ಬಿಲ್ಲಿನ ಕಥೆ ಸತ್ತೇ ಹೋಗಿದೆ.
ಅಲ್ವಾ? ನೋಡಿ ಹೇಗೆ ಇಶ್ಯೂಗಳನ್ನ, ಜನಪರ ಯೋಜನೆಗಳನ್ನು, ಜನಪರ ಕೂಗುಗಳನ್ನು, ಜನಪರವಾಗಿರ್ತಕ್ಕಂಥ ಪಕ್ಷಗಳನ್ನು BJP ಅನ್ನುವಂಥ ಪಕ್ಷ ಹೇಗೆ ಮಟ್ಟ ಹಾಕ್ತಾ ಇದೆ ಅನ್ನೋದಕ್ಕೆ ಒಂದು ಕಾರಣ ಅಷ್ಟೇ. ಹಾಗಾಗಿ ಈಗ ಕರ್ನಾಟಕದಲ್ಲಿ BSP ಇತ್ತು, ಮಹೇಶ್ ಅವರಿದ್ದರು, ಮಹೇಶ್ ಅಂತಂದೇಳಿ ಅವರು ಆಫೀಸರ್ ಆಗಿದ್ದರು, ಆಮೇಲೆ ರಾಜಕಾರಣಕ್ಕೆ ಸೇರಿಕೊಂಡ್ರು. ಆದರೆ ಅವರು ಕೂಡ ಈಗ BJPಗೆ ಸೇರ್ಪಡೆಗೊಂಡು ಬಿಟ್ಟಿರ್ತಕ್ಕಂಥ ಅಂದರೆ ಕರ್ನಾಟಕದಲ್ಲೂ ಕೂಡ BSP ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ. ಹಾಗಾಗಿ ಈ ಪರಿಸ್ಥಿತಿ ಅಂದರೆ ಈಗಾಗಲೇ ರಾಘವ್ ಚಡ್ಡಾ ಅವ್ರನ್ನ ಮಿನಿಸ್ಟರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕಾನ ಅಥವಾ ಪೂರಕನ ಅನ್ನುವಂಥದ್ದೇ ಪರಿಸ್ಥಿತಿ, ಥಿಂಕ್ ಮಾಡದೇ ಇರುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ. ಅವು ಕೇವಲ ಕಾಂಗ್ರೆಸ್ ಹಠಾವೋ ಅನ್ನೋಂಥ ಮಾತು ಅಷ್ಟೇ ಅಲ್ಲ, ಓನ್ಲಿ BJP ಇನ್ನು ಉಳಿದಿರ್ತಕ್ಕಂಥ ಯಾವ ಪ್ರಾದೇಶಿಕ ಪಕ್ಷಗಳು ಕೂಡ ಅಗತ್ಯ ಇಲ್ಲ, ಅಸ್ತಿತ್ವ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾದರೂ ಆಗಲಿ ಜನಪರವಾಗಿರ್ತಕ್ಕಂಥ ಆಡಳಿತ ಕೊಟ್ಟರೆ ಸಾಕು. ಅದ್ರ ಕೊಡ್ತಿದ್ದಾರಾ? ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿತಿದ್ದಾರಾ BJPಯವರು? ಇಲ್ಲ. ಅದನ್ನು ಜನ ಪ್ರಶ್ನೆ ಮಾಡಬೇಕಿದೆ. ಈಗ ರಾಘವ್ ಚಡ್ಡಾರವರ ಈ ಪ್ರಕರಣದೊಂದಿಗೆ ಮತ್ತೊಮ್ಮೆ BJP ಜಯ ಸಾಧಿಸಿದೆ. ಆಮ್ ಆದ್ಮಿ ಪಾರ್ಟಿ ಒಡೆದು ಚೂರಾಗಿದೆ. ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾಗೆ ದೊಡ್ಡ ಮಟ್ಟದ ಚಾಲೆಂಜ್ ಎದುರಾಗಿದೆ. ಇದು ಭಾರತದಲ್ಲಿರ್ತಕ್ಕಂಥ ಇನ್ನಿತರೆ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ದೊಡ್ಡ ಮಟ್ಟದ ಸವಾಲಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.